ಕರ್ನಾಟಕ ರಾಜ್ಯದ ಎಲ್ಲ ಭಾವಿ ಶಿಕ್ಷಕರೇ ನಮಸ್ತೆ. ಸ್ಪರ್ಧಾ ಖಾಸಗಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಶಿಕ್ಷಣ ಇಲಾಖೆ ಡ್ರಾಫ್ಟ್ ಅಲ್ಲಿ ಬಿಟ್ಟಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಡಿಸ್ಕ್ರಿಪ್ಟಿವ್. ಇದ್ರ ಬಗ್ಗೆ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆ ಆಗ್ತಿದೆ. ಒಂದಿಷ್ಟು ಜನ ಚರ್ಚೆ ಏನು ಅಂತಂದ್ರೆ ಬರವಣಿಗೆ ಬೇಕು ಅಂತ ಹೇಳ್ತಾ ಇದ್ರಿ, ಒಂದಿಷ್ಟು ಜನ ಬೇಡ ಅಂತ ಹೇಳ್ತಾ ಇದ್ರಿ. ನಿಮ್ಮೆಲ್ಲರ ಅಭಿಪ್ರಾಯಗಳಿಗೆ ನಾನು ಏನಪ್ಪಾ ಅಂತಂದ್ರ ಲಾಸ್ಟ್ ಅವಧಿ ಒಳಗ ಒಂದು ವಿಡಿಯೋವನ್ನ ಮಾಡಿ ಸೊ ನಿಮ್ಮ ಅಭಿಪ್ರಾಯವನ್ನ ಕೇಳಿದ್ದೀವಿ. ಸೊ ನಿಮ್ಮ ಅಭಿಪ್ರಾಯದ ಜೊತೆಗೆ ನನ್ನ ಅಭಿಪ್ರಾಯವನ್ನು ಸಹ ಏನ್ ಪಾತ್ರ ಹೇಳಿದ್ದೀನಿ. ಅದಕ್ಕೆ ಒಂದಿಷ್ಟು ಜನ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರಿ. ನಿಮ್ಮೆಲ್ಲರ ಆಕ್ರೋಶ ಈಗ ಇದೇ ಫೈನಲ್ ಅಂತೇಳಿ ಅಲ್ಲ, ಇನ್ನೂ ಏನ್ ಪಾತ್ರ ನಾವು ಸಾಕಷ್ಟು ಇದರಲ್ಲಿ ಚೇಂಜಸ್ ಮಾಡಬಹುದು. ಯಾಕಂದ್ರೆ ನಮ್ಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಇಲಾಖೆ. ಸೊ ನೀವು ಎರಡೆರಡು ಸಬ್ಜೆಕ್ಟ್ ಏನಿದೆ ಅಲ್ಲ, ಒಂದೊಂದು ವಿಷಯಕ್ಕ ಎರಡೆರಡು ಜನ ಏನ್ ಪಾತ್ರ ಬರ್ಬೋದು ಎಕ್ಸ್ಪರ್ಟ್ ಅಂತೇಳಿ. ಯಾರು ಆತಂಕ ಪಡಬೇಡಿ. ಒಂದು ವಿಚಾರ ಏನು ಅಂತಂದ್ರೆ ಇದು ನಿರ್ಧಾರ ನಮ್ದಲ್ಲ. ಸೊ ಇದೇನು ಲಕ್ಷ್ಮೀಕಾಂತ್ ನಿರ್ಧಾರ ಅಲ್ಲ, ಬೇರೆ ಯಾರ್ದು ನಿರ್ಧಾರ ಅಲ್ಲ, ಶಿಕ್ಷಣ ಇಲಾಖೆ ನಿರ್ಧಾರ ಇದು. ಸೊ ಶಿಕ್ಷಣ ಇಲಾಖೆ ನಿರ್ಧಾರ ಅಂತಂದ್ರೆ ಒಂದಿಷ್ಟು ಅಭ್ಯರ್ಥಿಗಳಿಗೆ ಸಹಜವಾಗಿ ಬರವಣಿಗೆ ಟಫ್ ಆಗತ್ತೆ. ಯಾಕಂದ್ರೆ ಈ ಸುಮಾರು ವರ್ಷಗಳಿಂದ ಅವರು ಬರವಣಿಗೆನ ಮಾಡಿರೋದಿಲ್ಲ, ಹಾಗಾಗಿ ಟಫ್ ಆಗತ್ತೆ. ಮತ್ತೆ ನಿಮ್ಮ ಅಭಿಪ್ರಾಯಗಳು ಸುಮಾರು ಕಮೆಂಟ್ಗಳು ಮತ್ತೆ ಕರೆಗಳನ್ನ ಮಾಡ್ತಾನೆ ಇದ್ರಿ. ಸರ್ ಅಲ್ಲಿ ಏನಾದ್ರೂ ಗೋಲ್ಮಾಲ್ ಆಗ್ಬೋದಾ ಅಥವಾ ಬೇರೆ ಬೇರೆ ಪಾರದರ್ಶಕವಾಗಿ ನಡೆಯುತ್ತಾ ಅನ್ನುವಂಥದ್ದು ಸೊ ಸಹಜವಾಗಿ ನಿಮ್ಮಲ್ಲಿ ಮೂಡುತ್ತೆ. ಸೊ ಇವೆಲ್ಲಾ ವಿಚಾರಗಳನ್ನ ನಾನು ಸಹ ಅದಕ್ಕೆ ನಿಮ್ಗೆ ಏನ್ ಪಾತ್ರ ನಿಮ್ಮ ಕಮೆಂಟ್ ಅನ್ನ ನಾನು ಗಮನಿಸಿದ್ದೀನಿ, ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನ ಸಹ ಏನ್ ಪಾತ್ರ ತಿಳಿಸಿದೆ ಅಂತ ಹೇಳಿದ್ದೀನಿ. ಸೊ ಆ ಪ್ರಕಾರವಾಗಿ ನನ್ನ ಒಪಿನಿಯನ್ ಪ್ರಕಾರ ನಾನು ಲಾಸ್ಟ್ ಹೇಳಿದ್ದೆ, ಒಂದು PSTR ಗೆ ಬರವಣಿಗೆ ಬೇಡ ಅಂತ ಹೇಳಿದ್ದೆ. ಎರಡನೇದು ಏನ್ ಪಾತ್ರ ಹೈಸ್ಕೂಲ್ ದೈಹಿಕ ಶಿಕ್ಷಕರಿಗೆ ಬರವಣಿಗೆ ಬೇಡ ಅಂತ ಹೇಳಿದ್ದೀನಿ. ಆಮೇಲೆ ಕಂಪ್ಯೂಟರ್ ಟೀಚರ್ಗೂ ಸಹಿತ ಇವನ್ ಬರವಣಿಗೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರಿಗೆ ರೈಟಿಂಗ್ ಸ್ಕಿಲ್ ಇರೋದಿಲ್ಲ. ಅಲ್ಲೂ ಸಹ ಏನ್ ಪಾತ್ರ ಬರವಣಿಗೆ ಕಷ್ಟ ಆಗತ್ತೆ. ಇನ್ನು ಎರಡು ಕೆಟಗರಿಯಲ್ಲಿ ಆಲ್ರೆಡಿ ಏನ್ ಪಾತ್ರ ಒಂದು ಕೆಟಗರಿ ರೈಟಿಂಗ್ ಇದೆ, ಇನ್ನೊಂದು ಕೆಟಗರಿ ಏನ್ ಪಾತ್ರ HSTR. ಇದಕ್ಕಿಂತ ಹುದ್ದೆ ಅದು ಪೋಸ್ಟ್ ಜಾಸ್ತಿ ಇರೋದ್ರಿಂದ ಸೊ HSTR ಗೆ ಬರವಣಿಗೆ ಬೇಕು ಅನ್ನುವಂಥದ್ದು ಒಂದು ಏನ್ ಪಾತ್ರ ನನ್ನ ಒಪಿನಿಯನ್ ಹೇಳಿದ್ದೆ. ನನ್ನ ಒಪಿನಿಯನ್ ಫೈನಲ್ ಅಂತೇಳಿ ನಾನು ಎಲ್ಲೂ ಹೇಳಿಲ್ಲ. ಸೊ ಆ ಕಾರಣಕ್ಕಾಗಿ ಅದನ್ನ ಏನ್ ಪಾತ್ರ ನೀವು ಪೋಸ್ಟರ್ ಹಾಕೋದು, ಧಿಕ್ಕಾರ ಅಂತ ಹಾಕೋದು ಅನ್ನುವಂಥದ್ದು ಸ್ವಲ್ಪ ಏನ್ ಪಾತ್ರ ಎಲ್ಲೋ ಏನ್ ಪಾತ್ರ ಯಾಕೆ ಇವ್ರಿಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತೇಳಿ. ಸೊ ಸ್ನೇಹಿತರೆ, ಯಾರು ಗಾಬರಿ ಪಡಬೇಡಿ. ಇದು ನನ್ನೊಬ್ಬನಿಂದ ಅಥವಾ ಇನ್ನೊಬ್ರು ಯಾರಿಂದನೂ ಏನ್ ಪಾತ್ರ ನಿರ್ಧಾರ ಆಗ್ತಕ್ಕಂಥದ್ದಲ್ಲ. ಬರವಣಿಗೆ ಬೇಡ ಅಂತಂದ್ರೆ ಕಂಪಲ್ಸರಿ ಬರವಣಿಗೆ ಬೇಡವೇ ಬೇಡ, ಹೌದಾ? ಸೊ ಅದನ್ನ ನೀವು ಏನ್ ಪಾತ್ರ ಅಲ್ಲೇ ಕುತ್ಕೊಂಡು ಕಮೆಂಟ್ ಮಾಡುವುದಾಗಬಾರ್ದು. ಅಲ್ಲೇ ಕುತ್ಕೊಂಡು ಕಮೆಂಟ್ ಮಾಡ್ತೀನಿ, ಕಾಲ್ ಮಾಡ್ತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಸೊ ಬರವಣಿಗೆ ಬೇಡವಾ? ಖಂಡಿತ ಬನ್ನಿ. ನೀವೆಲ್ಲರೂ ಏನ್ ಪಾತ್ರ ಬಂದ್ರೆ ಖಂಡಿತ ಅದಕ್ಕೆ ನಾವು ಅದನ್ನ ತೆಗಿಸ್ಬೋದು. ಅಲ್ಲೇ ಕೂತ್ಕೊಂಡು ನಾನು ಕಮೆಂಟ್ ಮಾಡ್ತೀನಿ ಅಥವಾ ನೀವೇ ಮಾಡ್ರಿ ಅಂತಂದ್ರೆ ಅದು ಸಾಧ್ಯ ಆಗಲ್ಲ. ಯಾಕಂದ್ರೆ ಇಲಾಖೆ ಬಹಳ ಗಂಭೀರವಾಗಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸೊ ಸ್ಟಿಕ್ ಆನ್ ಆಗಿದೆ. ನಾವು ಅದ್ರ ಮೇಲೆ ಏನ್ ಪಾತ್ರ ಫೋರ್ಸ್ ಅನ್ನ ಹೇರ್ಬೇಕು, ನಮಗೆ ಬರವಣಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಾಗಾಗಿ ಯಾರು ಏನ್ ಪಾತ್ರ ನೀವು ಅನ್ಯತಾ ಭಾವಿಸ್ಬೇಡಿ. ನಿಮ್ಮೆಲ್ರ ಪರವಾಗಿ ನಾವ್ ಏನ್ ಪಾತ್ರ ಇದೀವಿ. ನಮ್ಗೇನ್ ಯಾವ್ದು ಪೋಸ್ಟ್ಗಳು ನಾವೇನ್ ಬರೆಯುವಂತದ್ದು ಯಾವ್ದು ಇಲ್ಲ. ಸೊ ನಮ್ಗೆ ಅದು ಅವಶ್ಯಕತೆನೂ ಇಲ್ಲ. ಹಾಗಾಗಿ ನೀವ್ ಏನ್ ಹೇಳ್ತೀರಿ, ಸಲಹೆಗಳನ್ನ ಕೊಡ್ತೀರಿ. ಸುಮಾರು ಏನ್ ಪಾತ್ರ ನಿನ್ನಿಂದ ಕಾಲ್ ಮಾಡ್ತಾನೆ ಇದ್ರಿ, ಸರ್ ಬರವಣಿಗೆ ಬೇಡ ಅಂತೇಳಿ. ಆಯ್ತು, ಅದೇ ಪ್ರಕಾರವಾಗಿ ಮಾಡೋಣ. ಬಟ್ ಚೇಂಜಸ್ ಆಗ್ಬೇಕು ಅಂತಂದ್ರೆ ಒಂದು ದೃಢವಾಗಿರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕೆ ನಿಮ್ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇತ್ತಂದ್ರ ಅದನ್ನ ನಾವು ಮಾಡಿಸ್ಬೋದು. ನೀವು ಅಷ್ಟೇ ನಾನು ಒಂದು 10 ಜನ ಬರ್ತೀವಿ, 20 ಜನ ಬರ್ತೀವಿ, 30 ಜನ ಬರ್ತೀವಿ ಅಂತಂದ್ರೆ ಆಗಲ್ಲ. ಸೊ ನಿಮ್ಮ ಎಲ್ರೂ ಏನ್ ಪಾತ್ರ ಯಾರ್ಯಾರಿಗೆ ಬರವಣಿಗೆ ಬೇಡ ಅಂತ ಹೇಳ್ತಾ ಇದ್ರಿ, ಸೊ ನೀವು ಬನ್ನಿ, ಅಪ್ರೋಚ್ ಮಾಡೋಣ ಇಲಾಖೆ ಜೊತೆಗೆ. ಸೊ ಖಂಡಿತ ಏನ್ ಪಾತ್ರ ಚೇಂಜಸ್ ಮಾಡಕ್ ಸಾಧ್ಯ ಇದೆ, ಹೌದಾ? ಅದರ್ವೈಸ್ ಏನ್ ಪಾತ್ರ ನೀವು ಅಲ್ಲೇ ಕುತ್ಕೊಂಡಂತೂ ಕಮೆಂಟ್ ಮಾಡಕ್ ಹೋಗ್ಬೇಡಿ, ಹೌದಾ? ನಿಮ್ಮ ಏನೇ ಸಮಸ್ಯೆಗಳಿದ್ರು ಸಹಿತ ಇನ್ನೂ ಸಾಕಷ್ಟು ಸಮಸ್ಯೆಗಳು ಇದಾವ. ಸೊ ಎಲ್ಲಾ ಸಮಸ್ಯೆಗಳನ್ನ ಪಟ್ಟಿ ಮಾಡ್ತಾ ಇದ್ದೀವಿ. ಅವತ್ತೇನ್ ಪಾತ್ರ ಎಕ್ಸ್ಪರ್ಟ್ ಯಾರ್ಯಾರು ಅದರಲ್ಲಿ ತುಂಬಾ ಏನ್ ಪಾತ್ರ ನಾಲೆಜ್ ಇದ್ದಂತವ್ರು ಇದೆಲ್ಲ, ಸೊ ಅವ್ರನ್ನ ಖಂಡಿತ ಏನ್ ಪಾತ್ರ ನಾವು ಅವತ್ತು ಇಲಾಖೆ ಬರ್ಲಿಕ್ಕೆ ಹೇಳಿದ್ದಾರೆ. ಇವತ್ತು ಸಹ ಏನ್ ಪಾತ್ರ ನಾನು ಸಂಪರ್ಕ ಮಾಡಿ ಕೇಳಿದ್ದೀನಿ. ಬಹುತೇಕ ಇವತ್ತು ಅಥವಾ ನಾಳೆ ಸಿಲೆಬಸ್ ಮೊನ್ನೆ ಬರ್ಬೇಕಾಗಿತ್ತು. ಅದು ಹೆಂಗಿರುತ್ತೆ ಅಂತಂದ್ರೆ ಇವತ್ತು ಇಲಾಖೆಯಿಂದ ಪಬ್ಲಿಷ್ ಮಾಡಿದ್ರೆ ಒಂದ್ 2-3 ದಿನ ಅಂದ್ರೆ ಟೇಬಲ್ ಟು ಟೇಬಲ್ ಜಂಪ್ ಆಗಿ ಅದು ಬರ್ಬೇಕಂದ್ರೆ 2 ದಿವಸ 3 ದಿವಸ ಹಿಡಿಯುತ್ತೆ. ಅದು ಸಿಲೆಬಸ್ನು ಸಹ ಏನ್ ಪಾತ್ರ ಇವತ್ತು ಅಥವಾ ನಾಳೆ ಬರ್ಬೋದು. ಬರ್ಲಿಲ್ಲ ಅಂತಂದ್ರೂ ಮತ್ತೆ ಕಮಿಷನರ್ ಆಫೀಸ್ಗೆ ನಾವು ಸಂಪರ್ಕ ಮಾಡಿ ಕೇಳ್ತೀವಿ. ಸಿಲೆಬಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಶಿಕ್ಷಕರ ನೇಮಕಾತಿ ಅಂತೂ ಆಗ್ಲಿಕ್ಕೆ ರೆಡಿ ಆಗಿದೆ. ಮತ್ತೆ ಇನ್ನು ಉಳಿದಂಥದ್ದು ಏನು ವಯೋಮಿತಿ ಖಂಡಿತ ನಿಮ್ಗೆ ಏನ್ ಪಾತ್ರ ಇರ್ತಕ್ಕಂಥ ವಯೋಮಿತಿಗೆ ಪ್ಲಸ್ 5 ವರ್ಷ ಅದನ್ನ ಮಾಡೇ ಮಾಡಿಸ್ತೀವಿ. ಅದು ಮಾಡಿಸ್ತೀವಿ. ಆಮೇಲೆ PSTR ಹುದ್ದೆಗಳನ್ನ ಹೆಚ್ಚಿಗೆ ಆಗ್ಬೇಕು ಅಂತ ಹೇಳ್ತಾ ಇದ್ರಿ. ಅದಕ್ಕೂ ಸಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೀವಿ. ನೋಡೋಣ ಅದು ಏನಾಗುತ್ತೆ ಸಕ್ಸಸ್ಫುಲ್. ನಾನು ಎಲ್ಲರ ಗತೆ ಮಾಡಿಸ್ತೀನಿ ಅಂತ ಹೇಳಿ ಹೇಳಂಗಿಲ್ಲ. ಅದನ್ನ ಮಾಡಿಸ್ತೀನಿ ಇದನ್ನ ಮಾಡಿಸ್ತೀನಿ ಅಂತ ಹೇಳಂಗಿಲ್ಲ. ಹಿನ್ನೆಲೆಯಾಗಿ ಕೆಲಸ ಮಾಡೋಣ.
ಅದಾದ್ಮೇಲೆ ರಿಸಲ್ಟ್ ತಾನಾಗಿ ಏನಪ್ಪಾ ಅಂದ್ರೆ ಗೊತ್ತಾಗತ್ತೆ. ಇದೇ ಪ್ರಕಾರವಾಗಿ ನಾವು ಬ್ಯಾಕಪ್ ಸ್ಕೋರ್‌ನ 3 ವರ್ಷ ನೀವು ನನ್ನ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಅಲ್ಲಿ ಯಾವುದೋ ಒಂದು ತಂದ್ ಕೇಸಿಂದ ಯಾವುದೋ ಒಂದು ಲೆಟರ್ ಮಾಡೀನಿ, ನಾನು ಅವ್ರಿಗೆ ಕಳ್ಸಿದೀನಿ, ಇವ್ರಿಗೆ ಕಳ್ಸಿದೀನಿ ಅಂತೇಳಿ ಹೇಳಂಗಿಲ್ಲ ನಾನು. ನಾನು ಅಬ್ಸರ್ವೇಷನ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಅದರಿಂದ ಎಷ್ಟು ಪರಿಶ್ರಮ ಪಟ್ಟಿದೀವಿ, ಯಾರ್ಯಾರನ್ನ ಎಂ.ಎಲ್.ಸಿಗಳನ್ನ ಹಿಡ್ಕೊಂಡು ಹೋಗೀವಿ ಅನ್ನುವಂಥದ್ದು ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಆ ರೀತಿ ಏನಪ್ಪಾ ಅಂದ್ರೆ ಕೆಲಸವನ್ನ ಮಾಡಿದೀವಿ. ಇನ್ನು ಏನಪ್ಪಾ ಅಂದ್ರೆ ಪಿ.ಎಚ್.ಡಿ.ಆರ್‌ಗೆ ಪಾಪ ಬಹಳಷ್ಟು ಸಮಸ್ಯೆ ಆಗಿದೆ. ಅವ್ರಿಗೆ ನಾನು ಮೊದಲಿನಿಂದ ಏನಪ್ಪಾ ಅಂದ್ರೆ ಮಾತನ್ನ ಕೊಟ್ಟಿದ್ದೀನಿ. ಸಾಮಾನ್ಯ ಶಿಕ್ಷಕರು ಅಂತೇಳಿ ಆಗತ್ತೆ. ಟೋಟಲ್ ಟೋಟಲ್ ಓವರಾಲ್ 50% ಇದೆ. ಸಬ್ಜೆಕ್ಟ್ ಟೀಚರು ಅಥವಾ ಗಣಿತ ವಿಜ್ಞಾನ ಶಿಕ್ಷಕರು ಅಂತೇಳಿ ಬಂದಾಗ ಓರಲ್ ಅನ್ನುವಂಥದ್ದು ಅದು ಏನಪ್ಪಾ ಅಂದ್ರೆ ಅದಕ್ಕೆ ಇದನ್ನ ಕೊಡ್ಬೇಕು, ರಿಲ್ಯಾಕ್ಸೇಷನ್ ಕೊಡ್ಬೇಕು. ಈಗ 50% ಏನಪ್ಪಾ ಅಂದ್ರೆ ಎಲ್ಲವೂ ಟೋಟಲ್ ಸೇರಿದಾಗ 50% ಆಗ್ಬೇಕು, ಅದು ಆಗತ್ತೆ. ಸಾಮಾನ್ಯ ಅಂತಾನೂ ಆಗತ್ತೆ. ಡಿಗ್ರಿಯಲ್ಲಿ ಐಚ್ಛಿಕವಾಗಿ 3 ವಿಷಯಗಳನ್ನ ಕಂಪಲ್ಸರಿ ಮಾಡ್ಬೇಕಂತಿದೆ. ಅದು ಸಹಿತ ಏನಪ್ಪಾ ಅಂದ್ರೆ 2 ವಿಷಯ. ಅಲ್ಲಿಯೂ ಸಹಿತ ಏನಪ್ಪಾ ಅಂದ್ರೆ ಈಚ್ ಒನ್ 50% ಆಗಬೇಕು ಅಂತಿದೆ. ಅದು ಕ್ರೈಟೇರಿಯಾನ ನಾವು ರಿಲ್ಯಾಕ್ಸೇಷನ್ ಕೊಡುವಂಥದ್ದು. ಅದು ಟೋಟಲ್ 50% ಆಗುತ್ತೆ. ಯಾರೂ ಆತಂಕ ಪಡಬೇಡಿ. ನಿಮ್ಗೆಲ್ರಿಗೂ ಏನಪ್ಪಾ ಅಂದ್ರೆ ಒಂದು ಒಳ್ಳೆಯ ಅವಕಾಶ ಖಂಡಿತ ಏನಪ್ಪಾ ಅಂದ್ರೆ ಸಿಗತ್ತೆ. ಯಾರೂ ವಂಚಿತರಾಗಲಿಕ್ಕೆ ನಾವು ಬಿಡೋದೇ ಇಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಎಲ್ಲರ ಜೊತೆ ಮಾತಾಡಿದ್ದೀವಿ. ಪೋಸ್ಟ್‌ಗಳನ್ನು ಸಹಿತ ಪಿ.ಎಚ್.ಡಿ.ಆರ್ ಪೋಸ್ಟ್‌ಗಳನ್ನ ಹೆಚ್ಚುವಂತ ಮತ್ತೆ ಹಿಂದಿ ಪೋಸ್ಟು, ಪಿ.ಎಂ ಪೋಸ್ಟು ಇಲ್ವೇ ಇಲ್ಲ. ಅದನ್ನು ಸಹಿತ ಕಮಿಷನರ್ ನನ್ಗ ಅಲ್ಲಿ ಕಾಲು ಬಿದ್ದು ಹೇಳಿದೀನಿ ಅವ್ರಿಗೆ. ಸರ್ ದಯವಿಟ್ಟು ನಿಮ್ ಕೈ ಮುಗಿತೀನಿ, ಕಾಲು ಬೀಳ್ತೀನಿ ಅಂತ ಹೇಳಿದೀನಿ. ಎಲ್ರು ನೀವು ಅಲ್ಲಿ ಅವತ್ತು ಎಲ್ಲಾ ಆಸ್ಪಿರೆಂಟ್ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅವ್ರ ಮುಂದೆ ಹೇಳಿದೀವಿ. ಎಲ್ಲ ಅಥೆಂಟಿಕ್ ಪಾಯಿಂಟ್‌ಗಳನ್ನ ಅವ್ರು ಏನಪ್ಪಾ ಅಂದ್ರೆ ನೋಟ್ ಮಾಡ್ಕೊಂಡಿದ್ದಾರೆ. ಸೊ ಏಜ್ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಸಾಮಾನ್ಯ ಅಂತರ ಆಗಿರ್ಬೋದು, ಇನ್ನು ಸೈನ್ಸ್ ಅವ್ರಿಗೆ ಒಂದಿಷ್ಟು ಏನಪ್ಪಾ ಅಂದ್ರೆ ಬಿಟ್ಟು ಹೋಗಿರ್ತಕ್ಕಂಥ ವಿಷಯಗಳನ್ನ ತಪ್ಪಾಟಾಗಿ ಮಾಡಿದಾರೋ ಏನೋ ಮಾಡಿದಾರೋ ಗೊತ್ತಿಲ್ಲ. ಬಟ್ ಅವುಗಳನ್ನ ಸಹಿತ ಸರಿ ಮಾಡ್ರಿ ಅಂತ ಹೇಳಿದೀವಿ. ಸಕಾರಾತ್ಮಕವಾಗಿ ಇಲಾಖೆ ಸ್ಪಂದಿಸಿದೆ. 1.5 ಗಂಟೆಗಳ ಕಾಲ ಚರ್ಚೆ ಮಾಡಿದ್ವಿ. ಹೌದಾ? ಸೊ ಎಲ್ಲವೂ ಏನಪ್ಪಾ ಅಂದ್ರೆ ಸರಿ ಹೋಗುತ್ತೆ. ಆಗಸ್ಟ್ ತಿಂಗಳಲ್ಲಿ ಕನ್ಫರ್ಮ್ ಆಗತ್ತೆ. ಸೊ ಇವತ್ತಿಂದ ಏನಪ್ಪಾ ನೀವು ಸ್ಟಡಿ ಕಡೆ ಗಮನ ಕೊಡಿ. ಯಾರಿಗೆಲ್ಲ ಬರವಣಿಗೆ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ. ಬರವಣಿಗೆ ಯಾರಿಗೆ ಬೇಡ ಅಂತ ಹೇಳ್ತಾ ಇದ್ರಿ, ಖಂಡಿತ ಅದಕ್ಕೆ ಏನಪ್ಪಾ ಅಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ. ಸಪೋರ್ಟ್ ಮಾಡಂಗಿಲ್ಲ ಅಂತೇಳಿ ನೀವು ಅದನ್ನ ಯಾವುದೇ ಕಾರಣಕ್ಕೂ ಪೋಸ್ಟ್‌ಗಳನ್ನ ನೆಗೆಟಿವಿಟಿ ಆಗಿ ಮಾಡಕ್ ಹೋಗ್ಬೇಡಿ. ನಾನು ಅಂತ ಯಾರಾದ್ರೂ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರೆ ಈಗಾಗಲೇ ಏನಪ್ಪಾ ಅಂದ್ರೆ ಆಕ್ಷನ್‌ನ ತೆಗೆದುಕೊಳ್ತಕ್ಕಂಥದ್ದು. ನಾನು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಇದೀನಿ. ಯಾರಾದ್ರೂ ಅನ್‌ವಾಂಟೆಡ್ ಆಗಿ ಅಪಪ್ರಚಾರ ಮಾಡ್ಲಿಕ್ಕೆ ಬೇಕಂತ ಹೆಸರು ಕೆಡಿಸ್ಲಿಕ್ಕೆ ಮಾಡಿದ್ರೆ ಸೊ ಆಲ್ರೆಡಿ ಏನಪ್ಪಾ ಅಂದ್ರೆ ಅವ್ರನ್ನ ಸ್ಟೇಷನ್ ಮೆಟ್ಟಿಲನ್ನು ಹಚ್ಚಿದಾಗಿದೆ. ಹೌದಾ? ಇದು ನಿಮಗ್ ಗಮನಕ್ಕೆ ಇರ್ಲಿ. ಭವಿಷ್ಯವನ್ನ ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೋಬೇಡಿ. ಒಳ್ಳೇದಕ್ ಬಂದ್ರೆ ನಿಮ್ಗಿಂತ ಏನಪ್ಪಾ ಅಂದ್ರೆ 10 ಪಟ್ಟು ಒಳ್ಳೆಯವ ನಾನು. ಕೆಟ್ಟದಕ್ ಬಂದ್ರೆ 10 ಪಟ್ಟು ಕೆಟ್ಟವನು. ಯಾಕಂದ್ರೆ ಆ ರೀತಿ ನಾವು ಏನಪ್ಪಾ ಅಂದ್ರೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ವಿ. ನಮಗೇನು ಯಾರು ಪೇಮೆಂಟ್ ಕೊಡ್ತಾ ಇಲ್ಲ ಏನಿಲ್ಲ. ಇನ್ನೊಂದಿಷ್ಟು ಜನ ಐತಲ್ಲ ನಿಮ್ಗೆ ಗೊತ್ತಿದೆ. ಯಾರ ಕಡೆಯಿಂದನೋ ಏನೇನೋ ಇಸ್ಕೊಂಡು ಮಾಡ್ಕೊಂಡು ಸಂಘಟನೆಯಿಂದ ಅಲ್ಲಿ ಪಕ್ಷಗಳಿಂದ ಸೊ ನಮ್ಗೆ ಯಾವ್ದು ಅಂತ ಫಂಡ್ ಬರ್ತಾ ಇಲ್ಲ. ನಾವು ಓನ್ ಆಗಿ ಕೈಲಿಂದ ಸೊ ಹಾಕೊಂಡು ಖರ್ಚು ಮಾಡ್ಕೊಂಡು ಹೋಗ್ತಕ್ಕಂಥ ವಿಚಾರ. ಸೊ ಶಿಕ್ಷಣ ಇಲಾಖೆಯಲ್ಲಿ ಇಲ್ಲಿವರೆಗೆ ಏನೇನು ಬದಲಾವಣೆಗಳಾಗಿದೆ ನೀವು ಎಲ್ಲ ಏನಪ್ಪಾ ಅಂದ್ರೆ ಕಣ್ಣಾರೆಯಾಗಿ ನೋಡಿದ್ರಿ. ಇನ್ನೊಂದಿಷ್ಟು ಜನ ಹೇಳ್ಕೊಂಡು ಹೇಳ್ತಿರ್ತಾರೆ. ಅದು ನಮಗೆ ಬೇಕಾಗಿಲ್ಲ. ಇನ್ನೊಂದು ಜನ ಏನು ಹಾಳಾಗಿ ಹೋಗ್ರಕ್ ಅವ್ರ ಬಗ್ಗೆ ಏನಪ್ಪಾ ಅಂದ್ರೆ ಮಾತಾಡೋದೇ ವೇಸ್ಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಹಿನ್ನೆಲೆಯಿಂದ ನಾಯಿಗಳನ್ನ ಚೂ ಬಿಟ್ಟು ಲಕ್ಷ್ಮೀಕಾಂತ್ ಹೆಸರನ್ನ ಹಾಳು ಮಾಡ್ಲಿಕ್ಕೆ ಅದು ರೀತಿ ಏನಪ್ಪಾ ಅಂದ್ರೆ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಒಂದು ಗತಿಯನ್ನು ಶೀಘ್ರದಲ್ಲೇ ನಾವು ಕಾಣಿಸುವಂತದ್ದು ಅದು ಆಗತ್ತೆ. ಒಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾಕಾಂಕ್ಷಿಗಳಿಗೆ ಒಳ್ಳೇದಾದ್ರೆ ಸಾಕು. ಹೌದಾ? ಸೊ ಈ ಹಿನ್ನೆಲೆಯಲ್ಲಿ ಎಲ್ಲವೂ ಇದೆ. ಅಪ್ಕಮಿಂಗ್ ನಿಮ್ಗೆ ಏನಪ್ಪಾ ಅಂದ್ರೆ ಸಿಲೆಬಸ್ಸು ಬರುತ್ತೆ. ಆ ಸಿಲೆಬಸ್ ಪ್ರಕಾರ ನೀವು ಏನಪ್ಪಾ ಅಂದ್ರೆ ಖಂಡಿತವಾಗಿ ಸ್ಟಡಿ ಮಾಡ್ಬೋದು. ಎಸ್ ಬರವಣಿಗೆ ಬೇಡ ಅನ್ನುವಂಥವ್ರಿಗೆ ನಂದು ಖಂಡಿತ ಏನಪ್ಪಾ ಅಂದ್ರೆ ಅದು ಮುಂದಿನ ದಿನದಲ್ಲಿ 31 ಇದೆಯಲ್ಲ ಅವತ್ತು ಏನಪ್ಪಾ ಅಂದ್ರೆ ಲೆಟರ್ ತಗೊಂಡು ಮತ್ತೊಂದು ಅಬ್ಜೆಕ್ಷನ್ ಹಾಕುವಂಥದ್ದು. ಯಾರಿಗೆಲ್ಲ ಬೇಡಲ್ಲ ಈಗ ನೀವೇನಪ್ಪಾ ಅಂದ್ರೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಅವಕಾಶ ಇದೆ. ನನ್ ಬಿಡಿ. ನನ್ನ ಸೈಡೇ ಬಿಟ್ಬಿಡಿ. ಅಬ್ಜೆಕ್ಷನ್ ಬರವಣಿಗೆ ಬೇಡ ಅಂತೇಳಿ ಇನ್ನೂ ಏನಪ್ಪಾ ಅಂದ್ರೆ 29 ವರೆಗೆ ಇದೆ. ಸೊ ನೀವು ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು. ಓಕೆ ನಿಮ್ಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶ ಇದೆ. ಇಲಾಖೆ ಏನಪ್ಪಾ ಅಂದ್ರೆ ಅದರಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಎಸ್ ಥ್ಯಾಂಕ್ ಯು ಸೋ ಮಚ್.